ನಮಸ್ಕಾರ. ತೆಲುಗು ಪಂಚಾಂಗ ಈ ಹೆಸರು ಕೇಳಿದ ತಕ್ಷಣ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಭವಿಷ್ಯ, ರಾಶಿಫಲ, ಒಳ್ಳೆ ಘಳಿಗೆ ಇದೆಲ್ಲ ನೆನ್ಪಾಗುತ್ತೆ ಅಲ್ವಾ? ಆದ್ರೆ ಅದರ ಹಿಂದೆ ಒಂದು ಅದ್ಭುತವಾದ ವಿಜ್ಞಾನ, ಒಂದು ಪ್ರಾಚೀನ ಜ್ಞಾನ ಅಡಗಿದೆ ಅಂತ ಹೇಳಿದ್ರೆ ಬನ್ನಿ ಇವತ್ತು ಆ ರಹಸ್ಯವನ್ನೇ ಒಮ್ಮೆ ಭೇದಿಸೋಣ. ನೋಡಿ, ಈ ಮಾತು ಬಹುಶಃ ನಮ್ಮಲ್ಲಿ ಹಲವರಿಗೆ ಅನಿಸಿರಬಹುದು. ಯಾಕಂದ್ರೆ ಒಂದ್ ಕಡೆ ಆಧುನಿಕ ವಿಜ್ಞಾನ, ಇನ್ನೊಂದ್ ಕಡೆ ನಮ್ಮ ಪ್ರಾಚೀನ ಸಂಪ್ರದಾಯ. ಇವೆರಡರ ನಡುವೆ ಯಾವಾಗ್ಲೂ ಒಂದು ಸಣ್ಣ ಸಂಘರ್ಷ ಇದ್ದೇ ಇರುತ್ತೆ. ಹಾಗಾಗಿ ಪಂಚಾಂಗ ಅಂದ ತಕ್ಷಣ ಇದು ಬರೀ ನಂಬಿಕೆನಾ ಅಥವಾ ಇದರ ಹಿಂದೆ ಸತ್ಯವಾಗ್ಲೂ ಏನಾದ್ರೂ ವೈಜ್ಞಾನಿಕ ಆಧಾರ ಇದೆಯಾ? ಈ ಪ್ರಶ್ನೆ ಬರೋದು ತುಂಬಾನೇ ಸಹಜ. ಸರಿ, ಹಾಗಿದ್ರೆ ಮೊದಲು ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಈ ಪ್ರಾಚೀನ ಪಂಚಾಂಗ ಅನ್ನೋದು ಬರೀ ನಂಬಿಕೆಯ ವಿಷಯವೇ ಅಥವಾ ಅದರಲ್ಲಿ ಏನಾದ್ರೂ ಸತ್ಯಾಂಶ ಅಡಗಿದೆಯಾ? ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಪೂರ್ವಜರು ಪಂಚಾಂಗವನ್ನ ಕೇವಲ ಭವಿಷ್ಯ ಹೇಳುವ ಸಾಧನವಾಗಿ ನೋಡ್ತಿರ್ಲಿಲ್ಲ. ಬದಲಿಗೆ ಅದೊಂದು ರೀತಿ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಅಥವಾ ಅಂಕಿ ಅಂಶಗಳ ಅಧ್ಯಯನವಾಗಿತ್ತು. ಅಂದ್ರೆ ಸಾವಿರಾರು ವರ್ಷಗಳ ಕಾಲ ಆಕಾಶವನ್ನೇ ಒಂದು ಪ್ರಯೋಗಾಲಯ ಮಾಡಿಕೊಂಡು ಗ್ರಹಗಳ ಚಲನವಲನ, ಅವುಗಳ ಪರಿಣಾಮ ಎಲ್ಲವನ್ನೂ ಡೇಟಾ ತರ ದಾಖಲಿಸಿಟ್ಟಿದ್ರು. ಇದೊಂದು ರೀತಿ ಪ್ರಾಚೀನ ಕಾಲದ ಬಿಗ್ ಡೇಟಾ ಅನಾಲಿಟಿಕ್ಸ್ ಇದ್ದಾಗೆ. ಸರಿ, ಇಲ್ಲಿಂದ ನಮ್ಮ ಇವತ್ತಿನ ವಿಶ್ಲೇಷಣೆಯ ಅತಿ ಮುಖ್ಯವಾದ ಭಾಗ ಶುರುವಾಗತ್ತೆ. ಅದೇ ಈ 60 ವರ್ಷಗಳ ಬ್ರಹ್ಮಾಂಡದ ಲೆಕ್ಕಾಚಾರ. ಅಷ್ಟಕ್ಕೂ ಈ 60 ವರ್ಷಗಳ ಸೈಕಲ್ ಹಿಂದಿರುವ ಗಣಿತ ಮತ್ತು ಖಗೋಳ ವಿಜ್ಞಾನದ ಆಧಾರವಾದ್ರೂ ಏನು? ಯೋಚನೆ ಮಾಡಿ ನೋಡಿ. ಯಾಕೆ 50 ಅಲ್ಲ, 75 ಅಲ್ಲ, ನಿಖರವಾಗಿ 60 ವರ್ಷಗಳ ಚಕ್ರ? ಯಾಕೆ ಈ 60 ಅನ್ನೋ ಸಂಖ್ಯೆಗೆ ಅಷ್ಟೊಂದು ಪ್ರಾಮುಖ್ಯತೆ? ಈ ಒಂದು ಪ್ರಶ್ನೆಯಲ್ಲೇ ಉತ್ತರ ಅಡಗಿದೆ. ಈ ಲೆಕ್ಕಾಚಾರದ ಹೀರೋಗಳು ಯಾರು ಗೊತ್ತಾ? ನಮ್ಮ ಸೌರವ್ಯೂಹದ 2 ದೊಡ್ಡ ಗ್ರಹಗಳು, ಗುರುಗ್ರಹ ಮತ್ತು ಶನಿಗ್ರಹ. ಗುರು ಅಂದ್ರೆ ಬೃಹಸ್ಪತಿ. ಸೂರ್ಯನ ಸುತ್ತ ಒಂದು ರೌಂಡ್ ಹಾಕೋಕೆ ಸುಮಾರು 12 ವರ್ಷ ತಗೊಳುತ್ತೆ. ಅದೇ ಶನಿಗ್ರಹಕ್ಕೆ ಬರೋಬ್ಬರಿ 30 ವರ್ಷ ಬೇಕು. ಇವೆರಡರ ಈ ನಿಧಾನಗತಿಯ ಚಲನೆಯೇ ನಮ್ಮ 60 ವರ್ಷಗಳ ಲೆಕ್ಕಾಚಾರದ ಅಡಿಪಾಯ. ಈಗ ಒಂದು ಕ್ಷಣ ಶಾಲಾ ದಿನಗಳಿಗೆ ವಾಪಸ್ ಹೋಗೋಣ. ಬನ್ನಿ, ಗಣಿತದಲ್ಲಿ ಲಾಸಾಗು ಅಂತ ಓದಿದ್ದು ನೆನ್ಪಿದ್ಯಾ? ಇಂಗ್ಲಿಷ್ನಲ್ಲಿ LCM ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತಾರಲ್ಲ, ಅದೇ. ಅರೆ, ಈಗ ಯಾಕೆ ಗಣಿತ ಕ್ಲಾಸ್ ಅಂತ ಅನ್ಕೋಬೇಡಿ. ಈ ದೊಡ್ಡ ರಹಸ್ಯವನ್ನ ಭೇದಿಸೋಕೆ ನಮ್ಗೆ ಬೇಕಾಗಿರೋ ಕೀಯೇ ಇದು. ಇಲ್ಲಿದೆ ನೋಡಿ ಉತ್ತರ. ಗುರುಗ್ರಹದ 12 ವರ್ಷ, ಶನಿಗ್ರಹದ 30 ವರ್ಷ. ಈ 2 ಸಂಖ್ಯೆಗಳ ಲಸಾಗು ಎಷ್ಟು? ಕರೆಕ್ಟ್, 60. ಇದರ ಅರ್ಥ ಏನು ಗೊತ್ತಾ? ಪ್ರತಿ 60 ವರ್ಷಕ್ಕೆ ಒಂದು ಸಾರಿ ಈ 2 ಗ್ರಹಗಳು ಒಂದು ನಿರ್ದಿಷ್ಟ ಮಾದರಿಯಲ್ಲಿ ಮತ್ತೆ ಸಂಧಿಸುತ್ತವೆ. ಇದೇ ಆ 60 ವರ್ಷಗಳ ಚಕ್ರದ ಹಿಂದಿರುವ ಅಪ್ಪಟ ಗಣಿತ ಮತ್ತು ವಿಜ್ಞಾನ. ನೋಡಿ, ನಮ್ಮ ಪೂರ್ವಜರು ಎಷ್ಟು ಅದ್ಭುತವಾಗಿ ಗಣಿತವನ್ನ ಸಂಸ್ಕೃತಿಯ ಜೊತೆ ಬೆಸೆದಿದ್ದಾರೆ ಅಂತ. ಈ 60 ವರ್ಷದ ಗಣಿತದ ಚಕ್ರವನ್ನ ಅವರು ಪೌರಾಣಿಕವಾಗಿ ಸೃಷ್ಟಿ ಅಂತ ಕರೆದ್ರು. ಅಂದ್ರೆ ಪ್ರತಿ 60 ವರ್ಷಕ್ಕೊಮ್ಮೆ ಒಂದು ಸೃಷ್ಟಿಯ ಚಕ್ರ ಮುಗಿದು ಒಂದು ಹೊಸ ಚಕ್ರ ಶುರುವಾಗುತ್ತೆ ಅಂತ. ಇದನ್ನ ಕಾಲದ ಒಂದು ಮೂಲಭೂತ ಘಟಕವಾಗಿ ನೋಡಿದ್ರು. ಸರಿ, ಈ ಲೆಕ್ಕಾಚಾರ, ಈ ಸಿದ್ಧಾಂತ ಎಲ್ಲ ಚೆನ್ನಾಗಿದೆ. ಆದ್ರೆ ಇದ್ರಿಂದ ಸಾಮಾನ್ಯ ಜನರಿಗೆ, ಸಮಾಜಕ್ಕೇನು ಉಪಯೋಗ? ಈ ಜ್ಞಾನವನ್ನ ಅವರು ತಮ್ಮ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಬಳಸ್ಕೊಳ್ತಿದ್ರು? ಬನ್ನಿ ನೋಡೋಣ. ಇದು ಕೇವಲ ಆಕಾಶ ನೋಡಿ ಹೇಳೋ ಭವಿಷ್ಯ ಅಲ್ಲ. ಈ ಪಂಚಾಂಗ ಒಂದು ರೀತಿಯಲ್ಲಿ ವಾರ್ಷಿಕ ಗೈಡ್ ಬುಕ್ ಇದ್ದ ಹಾಗೆ. ಋತುಗಳು ಯಾವಾಗ ಬದಲಾಗುತ್ತೆ, ಈ ವರ್ಷ ಮಳೆ ಬೆಳೆ ಹೇಗಿರ್ಬೋದು, ಯಾವ ಬೆಳೆ ಚೆನ್ನಾಗ್ ಬರುತ್ತೆ, ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಬೇಡಿಕೆ ಜಾಸ್ತಿ ಆಗ್ಬೋದು, ಹೀಗೆ ಪ್ರತಿಯೊಂದು ಪ್ರಾಯೋಗಿಕ ಮಾಹಿತಿಯನ್ನ ಇದರಿಂದ ತಿಳ್ಕೊಳ್ತಿದ್ರು. ರೈತರಿಗೆ, ವ್ಯಾಪಾರಿಗಳಿಗೆ ಅಷ್ಟೇ ಯಾಕೆ, ಆಡಳಿತಗಾರರಿಗೂ ಕೂಡ ಇದೊಂದು ಪ್ರಮುಖ ಮಾರ್ಗದರ್ಶನಿಯಾಗಿತ್ತು. ಆದರೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇದೆ. ಜ್ಞಾನ ಅನ್ನೋದು ಬರೀ ಲೆಕ್ಕಾಚಾರದಲ್ಲಿಲ್ಲ ಅಥವಾ ಮುನ್ಸೂಚನೆಯಲ್ಲಿಲ್ಲ. ನಿಜವಾದ ಜ್ಞಾನ ಇರೋದು ಆ ಸಿಕ್ಕ ಮಾಹಿತಿಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದ್ರಲ್ಲಿ. ನೋಡಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪಂಚಾಂಗದಲ್ಲಿ ಇದು 100ಕ್ಕೂ 100 ಒಳ್ಳೇದು ಅಥವಾ ಇದು ಪಕ್ಕಾ ಕೆಟ್ಟದ್ದು ಅಂತ ಯಾವುದೂ ಇಲ್ಲ. ಅದು ಕೇವಲ ಸಂಕೇತಗಳನ್ನ, ಸಾಧ್ಯತೆಗಳನ್ನ ತೋರ್ಸುತ್ತೆ ಅಷ್ಟೇ. ಆ ಸಂಕೇತಗಳನ್ನ ನಾವು ಹೇಗೆ ಅರ್ಥೈಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ನಮ್ಮ ವಿವೇಕವೇ ಅಲ್ಲಿ ಮುಖ್ಯ. ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಪರಾಭವ ಅಂತ ಒಂದು ಸಂವತ್ಸರದ ಹೆಸರಿದೆ. ಈ ಪದ ಕೇಳಿದ ತಕ್ಷಣ ಏನನ್ಸುತ್ತೆ? ಸೋಲು, ಅವಮಾನ, ಏನೋ ಕೆಟ್ಟದ್ದು ಅಲ್ವಾ? ಆದ್ರೆ ಅದರ ನಿಜವಾದ ಆಳವಾದ ಅರ್ಥವನ್ನು ನೋಡಿದ್ರೆ ಬೆರಗಾಗ್ತೀರ. ಪರ ಅಂದ್ರೆ ಶಕ್ತಿ, ಭವ ಅಂದ್ರೆ ಶಿವ, ಅಂದ್ರೆ ಶಿವಶಕ್ತಿಯರ ರಕ್ಷಣಾತ್ಮಕ ಒಕ್ಕೂಟ. ನೋಡಿ, ಹೊರನೋಟಕ್ಕೆ ನೆಗೆಟಿವ್ ಆಗಿ ಕಾಣುವ ಒಂದು ಪದದೊಳಗೆ ಎಂಥ ಅದ್ಭುತವಾದ ಪಾಸಿಟಿವ್ ಅರ್ಥ ಅಡಗಿದೆ. ಇದು ಕೇವಲ ಪರಾಭವದ ಕಥೆಯಲ್ಲ.
ಆ 60 ಸಂವತ್ಸರಗಳ ಪ್ರತಿಯೊಂದು ಹೆಸರಿನ ಹಿಂದೆಯೂ ಇಂತಹ ಗುಪ್ತ ವಿಶ್ಲೇಷಣಾತ್ಮಕ ಅರ್ಥಗಳಿವೆ. ಪ್ರತಿಯೊಂದು ಹೆಸರು ಒಂದು ಪಾಠವನ್ನ, ಒಂದು ತತ್ವವನ್ನ ಹೇಳುತ್ತೆ. ಹಾಗಿದ್ರೆ ಸಾವಿರಾರು ವರ್ಷಗಳ ಹಿಂದಿನ ಈ ವ್ಯವಸ್ಥೆ ಇವತ್ತಿನ ಆಧುನಿಕ ಕಾಲಕ್ಕೆ ಹೇಗೆ ಸಂಬಂಧಪಟ್ಟಿದ್ದು? ಇದರಿಂದ ನಾವು ಕಲಿಬೇಕಾದ್ದೇನಾದ್ರೂ ಇದೆಯಾ? ಖಂಡಿತ ಇದೆ. ಇವತ್ತಿನ ದಿನಗಳಲ್ಲಿ ಪಂಚಾಂಗವನ್ನು ಕೇವಲ ಕಣ್ಣು ಮುಚ್ಚಿ ನಂಬುವ ವಿಷಯವಾಗಿ ನೋಡಬಾರ್ದು. ಅದೊಂದು ಸ್ಟ್ಯಾಟಿಸ್ಟಿಕಲ್ ಅಸೆಸ್ಮೆಂಟ್ ಇದ್ಹಾಗೆ. ಅಂದ್ರೆ ಮುಂದೆ ಬರಬಹುದಾದ ಸಾಧ್ಯತೆಗಳನ್ನ, ಅವಕಾಶಗಳನ್ನ, ಸವಾಲುಗಳನ್ನ ವಿಶ್ಲೇಷಣೆ ಮಾಡೋಕೆ ಇದೊಂದು ಅತ್ಯುತ್ತಮ ಸಾಧನ. ಕೊನೆಯದಾಗಿ ಹೇಳೋದಾದ್ರೆ, ಪಂಚಾಂಗದ ನಿಜವಾದ ಉದ್ದೇಶ ಹೀಗೇ ಆಗುತ್ತೆ, ಸುಮ್ಮನೆ ಕೂತ್ಕೋ ಅಂತ ಹೇಳೋದಲ್ಲ. ಬದಲಾಗಿ, ನೋಡು, ಹೀಗೆಲ್ಲ ಆಗೋ ಸಾಧ್ಯತೆ ಇದೆ, ಅದಕ್ಕೆ ನೀನು ಜಾಗರೂಕನಾಗಿರು, ಸಿದ್ಧನಾಗಿರು ಅಂತ ಎಚ್ಚರಿಸೋದು. ಇದು ನಮ್ಮನ್ನ ನಿಷ್ಕ್ರಿಯರನ್ನಾಗಿ ಮಾಡಲ್ಲ, ಬದಲಾಗಿ ನಮ್ಮನ್ನ ಸಬಲರನ್ನಾಗಿ ಮಾಡುತ್ತೆ. ಹಾಗಿದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗ್ಸೋಣ. ನಮ್ಮ ಪ್ರಾಚೀನ ವಿಜ್ಞಾನ ಮತ್ತು ನಮ್ಮ ಇವತ್ತಿನ ತಿಳುವಳಿಕೆ ಇವೆರಡೂ ಒಂದಾದಾಗ ಅಲ್ಲಿ ಹುಟ್ಟುವ ಜ್ಞಾನ ಎಂಥದ್ದಿರಬಹುದು? ಅದರಿಂದ ನಾವು ಹೊಸದಾಗಿ ಏನು ಕಲಿಯಬಹುದು? ಸ್ವಲ್ಪ ಯೋಚನೆ ಮಾಡಿ.